ಎಷ್ಟೊಂದು ಮುತ್ತು ಕೊಟ್ಬಿಟ್ಟಿದ್ದಾರೆ. ಇದನ್ ತಗೊಂಡ್ ನಾನೇನ್ ಮಾಡ್ಲಿ? ನನಗ್ ಮದುವೆನಾದ್ರೂ ಆಗಿದ್ದಿದ್ರೆ ನನ್ನ ಹೆಂಡತಿ ಕೊರಳಿಗೆ ಒಂದ್ ಮುತ್ತಿನ ಸರನಾದ್ರೂ ಮಾಡಿಸ್ಬೋದಾಗಿತ್ತು. ಸರ್ ಇದನ್ನ ಮಾರಿದ್ರೆ ಹಣ ಸಿಗುತ್ತೆ ಸರ್. ಎಷ್ಟು ಸಿಗುತ್ತೆ? ಇಲ್ಲಿ ಮಾರ್ಕೆಟ್ ಅಲ್ಲಿ ಹೆಚ್ಚು ಸಿಗಲ್ಲ. ಹ್ಮ್. ಮಂಗಳೂರಿಗೆ ಹೋದ್ರೆ ಔಷಧಿ ಕೊಡೋದು ಅಲ್ದಲೆ ಮಂಗಳೂರಿಗೆ ಬೇರೆ ಹೋಗ್ಬೇಕಾ? ನಾನೇನ್ ಧರ್ಮದ ಆಸ್ಪತ್ರೆ ಇಟ್ಟಿಲ್ಲ. ಕ್ಯಾಶ್ ತಂದಿದಾರಾ? ಇಲ್ಲ ತಾನೆ? ಇದನ್ನ ತಗೊಂಡೋಗಿ ಅವ್ರ ಮುಖದ ಮೇಲೆ ಬಿಸಾಕು. ಆಯ್ತು, ಸುಮ್ನಿರಪ್ಪ, ಸುಮ್ನಿರು. ಏನ್ ಮಾಡಕ್ಕಾಗತ್ತೆ? ಬಡವರಾಗಿ ಹುಟ್ಟಿದ್ದಕ್ಕೆ ಎಲ್ರು ಗುರು ಅಂತ ಆಳೋಣ. ಯಾಕೆ ಹಾಗಂತೀಯ ಬುಳ್ಳ? ಡಾಕ್ಟರ್ ಇರೋದು ದುಡ್ಡಿದ್ದವರಿಗೆ ಮಾತ್ರ, ಆದ್ರೆ ದೇವ್ರು ಹಾಗಲ್ಲ. ಬಡವರಿಗೂ ಇದ್ದಾನೆ, ಅವ್ರಿಗೂ ಇದ್ದಾನೆ. ಆಯ್ತು, ಕೋಡ್ ಕಣಿಲ್ ಒಬ್ಬ ಸ್ವಾಮಿ ಇದ್ದಾನಂತೆ. ಅವನ್ ಹಾಡ್ದಂದ್ರೆ ಕಲ್ಲಿನ ಬೊಂಬೆ ಕೂಡ ಕುಣಿಯುತ್ತಂತೆ. ಎಂತ ಕಾಯಿಲೆನಾದ್ರೂ ವಾಸಿ ಮಾಡ್ತಾನಂತೆ. ಅಷ್ಟೊಂದು ಶಕ್ತಿ ಇದೆ ಅಂತ ಅವನಿಗೆ. ಅವನ ಹೆಸರು ರಂಗನಾಥ್ ಸ್ವಾಮಿ ಅಂತ. ಬಾ ಹೋಗೋಣ.